ತರ್ತೀವಿ ಮತ್ತೆ ಹಂಗಂದ್ರೆ ನಾವು ಹೆಂಗಂತ ಡಾಕ್ಟರ್ ಅಂತೀರಿ ನಮ್ಗೆ ನೀವು ಸಾಲ ಹಚ್ಚಿ ನಿಲ್ತಾರ ಈ ಡಾಕ್ಟರ್ ನಮ್ಮ ಔಷಧ ತಗೊಳಕ ಸಾಲ ಹಚ್ಚಿ ನಿಲ್ತಾರಪ್ಪ. ಯಾಕಂದ್ರ ಇನ್ನ ಗಿಡ ಮೂಲಿಕೆ ಬೇರೆ ಅಂತ ಗೊತ್ತ. ನೀನ್ ಸಾಲ ಹಚ್ಚಿ ನಿಲ್ಲ ಏನ್ ಮಾಡ್ಯಾರು? ಇನ್ನ ನಿಮ್ಮವನು ಇನ್ನ ಈ ಊರಾಗ ಯಾರು ಮುಂದಕ್ಕೆ ಕರ್ತೀಯೋ ಯಾರು ಹಿಂದಕ್ಕೆ ಕರ್ತೀಯ ಒಂದು ಲೆಕ್ಕ ಕತ್ತಲ್ ನೋಡ. ಡಾಕ್ಟರ್ ಯಾರು ಮುಂದೆ ಕರ್ತೀವಿ ಯಾರನ್ನ ಹಿಂದಕ್ಕೆ ಕರ್ತೀವಿ ಅನ್ನೋದು ಭಾಳ ತಪ್ಪು ತಿಳ್ಕೊಂಡ್ರಿ. ಅಲ್ರಿ ಈಗ ನಾವು ದವಾಖಾನೆ ಬೆಂಗಳೂರು ಶಿಫ್ಟ್ ಮಾಡಿ ನಾವು ಇಲ್ಲೇ ಗದ್ಲಾಗ್ಲಿಲ್ಲ ನಮ್ಮ ದವಾಖಾನೆ ಬೆಂಗಳೂರಿಗೆ ಹೋಗ್ವಿ. ಮಂಡೆ ದೇವಮ್ಮ ಜಾತ್ರೆಗೆ ಅಂತ ಊರಿಗೆ ಬಂದಿದ್ದೆ. ಇಲ್ಲೇ ಕಾಮ್ತಾರವ್ರು ದೇವಪ್ಪರ ನಮ್ಗೆ ಸ್ವಲ್ಪ ಆರಾಮಿಲ್ರಿ ಅಂತಂದ್ರು. ನೀವ್ಯಾಕೆ ವಿಚಾರ ಮಾಡ್ತೀರಿ ಮಕ್ಕೊಂಡ ಬಂದೆ ಕೋದ್ ಹೋಗೋದು ನೋಡ ಬಂದವನ ಇಲ್ಲೇ ರಾಧಾ ಕೃಷ್ಣ ಮತ್ತ ಆಮ್ಯಾಗ ನಾ ಈ ಊರಿಗೆ ಮೊದಲು ಬಂದಾಗ ಇಲ್ಲೇ ಇಳಿ ಕಟ್ರಿ ಟಿಬಿ ಪೇಷಂಟ್ ಇದ್ದಂಗಿದ್ರ ಕಿಳಿ ಕಟ್ಟು ಗೊಂಬಿ ನೋಡ್ರಿ ಗೊಂಬಿ ಹಂಗಿದ್ರ. ಈಗ ಕುಸ್ತಿ ಪೈಲ್ವಾನ್ರಾಗಿದ್ದ ಕುಸ್ತಿ ಮತ್ ಇಷ್ಟ್ರ ಮ್ಯಾಗ ನನ್ಗ ಹುಡುಗಿ ಮಾತು ಹೆಂಗೈತೆ ಅಂತೀರಿ ಹಂಗಾರ ನೀವು? ಯಪ್ಪ ಇವನ ಮಾತು ನಂಬಡ್ರಿ. ಇವ್ ಕೂದಿಲ್ಲ ಅದನ್ನ ಬೀರದರ ಡಾಕ್ಟರ್ ಕೂದಾರ ಅದನ್ನ. ಈಗ ಅವ್ರ ಕಿಶೆದಾಗ 30,000 ರೂಪಾಯಿ ಬಿಲ್ ಐತಿ. ಮತ್ತೆ ಹೆಂಗಂತೆ ನೀವು ಇವ್ ಕಡೆ ಹೋಗಿರಪ್ಪ ಡಾಕ್ಟರ್ ನೋಡಿ ಅವ್ರದ್ದು ಇವ್ರದ್ದು ಮುಂದಕ್ಕೆ ತರೋದ್ರ ಮತ್ತೆ ನಂದು ನಿಂದು ಕುಡಿಯ ಮುಂದಕ್ಕೆ ತಂದಿಲ್ಲ ಬೇಡಪ್ಪ. ಎಲ್ಲ ನಿಂತರ ಕೆಲಸ ಆಗಿಲ್ಲ ನಡಿಯಪ್ಪ ಹೋಗೋಣ. ಅವ್ ನಡಿಯವ ಮಗಳ ಇವ ಊರ್ ಮಂದಿನ ಮುಂದಕ್ಕೆ ತರವ ನಮ್ಮನ್ ತರುದು ದೊಡ್ಡ ಯವ್ವ ಮಗಳ ಸಿಂಗಾರಿ ಈಗ ನಡಿವ ಹೋಗೋಣ ನಾವು. बेड़े का प्रासब कैसा है? अच्छा है क्या? क्या है बेश की माँ क्या है इसका साटा एमन सासा ट्रैक्टर का पाटा है तो बे ये निकल गल्ला ये निकल कन्नो निंबी हन्ना क्या ये निकल तू ಲಿಂಬಿ ಹಣ್ಣಾಗ್ಯಾವ್ರಿ. ಇಂಥ ಮಾಲ್ ನಾ ಮೊದ್ಲ ಹೊಂಡ ಪೇಜ್ನಾಗ ಕಡಿ ಪೀಸ್ ಹೊಳ ಮಗನ ನಾನ ನಾನ ಈ ಪೀಸ ಅನುಭವಿಸ್ಲಿಕ್ರ ನನ್ನ ಹೆಸರು ಮಿಸ್ಟರ್ ನಂಜುಂಡನ ಅಲ್ಲ. ಎಷ್ಟು ರಮ್ಯವಾಗಿ ಕಾಣಿಸುತ್ತಿದೆ ನೋಡು. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾದ ಯಾರು ಮನದ ಪ್ರೇಯಸಿ ಹತ್ತಿರ ಇರುವಾಗ ಮತ್ತೇನು ಬೇಡ ಅನಿಸುತ್ತದೆ ಅಲ್ಲವೇ? ನೀವಂತೂ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು ಏನಾದರೂ ಊರಿಸಿ ಮಾತನಾಡುತ್ತೀರಾ?
ಅದು ಈ ವರ್ಷ ವಿದ್ಯಾಭ್ಯಾಸ ಪೂರ್ಣವಾಯಿತು. ಇನ್ನು ಮುಂದೆ ಈ ಬೆಂಗಳೂರು ನಗರ ಅಪರೂಪವಾಗಬಹುದು ಅಲ್ಲವೇ ನಿಮಗೆ? ರಾಧ, ನೀನೇನು ನನ್ನ ಬಗ್ಗೆ ಅನ್ಯತ ತಪ್ಪು ಕಲ್ಪಿಸಿಕೊಳ್ಳಬೇಡ. ಏಕೆಂದರೆ ನನ್ನ ಓದು ಮುಗಿದರೂ ನನ್ನ ಕಾರ್ಯ ಸಾಧನೆ ಇನ್ನೂ ಮುಗಿದಿಲ್ಲ. ಇಂದು ಈ ಕೊಂಬಲ ಮುಗಿದಲೆಕ್ಕ ಒಂದು ತರ ನಿರುಸ ಎದ್ದು ಕಾಣುತ್ತದೆ. ಏಕೆ ನನ್ನ ಮೇಲಿನ ಬೇಜಾರವೇ? ನೋಡಿ, ನೀವು ಮಾತಿನಲ್ಲಿ ಮೌನಿ ಹಾಕಿ ನನ್ನನ್ನು ಸಮ್ಮತಿಸೋದಕ್ಕೆ ಬರಬೇಡಿ. ಎಷ್ಟು ದಿವಸ ಅಂತ ನಮಗೆ ಈ ಘೋರ ಶಿಕ್ಷೆ ನೋಡುವ ಕಣ್ಣಲ್ಲಿ ನಾವು ಹೇಗೆ ಕಾಣ್ತೀವಿ ಗೊತ್ತಾ? ಅದು ನನಗೆ ಚೆನ್ನಾಗಿ ಗೊತ್ತು ರಾಧ. ಆದ್ರೇನು ನಾನು ಮಾಡ್ಲಿ? ನನ್ನ ನಿನ್ನ ಮದುವೆಯಾದ ವಿಷಯ ಒಮ್ಮೆಲೆ ಅವರಿಬ್ಬರಿಗೆ ತಿಳಿಸಿದ್ರೆ ಪಾಪ ಅವರು ನೊಂದುಕೊಳ್ತಾರೆ. ನನ್ನ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ತಾರೆ. ಯಾಕೆಂದ್ರೆ ನನ್ನ ಅಣ್ಣನ ಹೃದಯ ಹೂವಿನಂಥದ್ದು. ಹೂವಿನಂಥ ಹೃದಯದ ಮೇಲೆ ಕಲ್ಲಿನಂಥ ಮಾತು ಬಿದ್ದರೆ ಸಹಿಸಿಕೊಳ್ಳುವ ಶಕ್ತಿ ಅವನಿಗಿಲ್ಲ. ಅಂದ್ರೆ ನನ್ನೊಬ್ಬರನ್ನ ಇಲ್ಲಿ ಬಿಟ್ಟು ನೀವೊಬ್ಬರೇ ಹೋಗಿದ್ದೀರೇನು? ಅಲ್ಲ, ನೀವೇ ನಿಮ್ಮ ಬಾಯನ್ನು ಹೇಳ್ತೀರ ನಮ್ಮ ಅಣ್ಣ ತುಂಬ ಒಳ್ಳೆಯವರು ಅಂತ. ತಮ್ಮ ಮಾಡಿದ ಈ ಚಿಕ್ಕ ತಪ್ಪನ್ನು ಸಹಿಸೋದಿಲ್ವೇ? ನೋಡಿ, ಇಬ್ರು ಕೂಡಿ ಜೊತೆಗೆ ಹೋಗೋಣ, ಅದೇನಾಗುತ್ತ ನೋಡೋಣ. ನೋಡುವಾಗ ಯೌವನದ ಆಸ್ತಿಗೆ ನಾವಿಬ್ಬರು ಬಲಿಯಾಗಿ ಬಿಟ್ಟಿದ್ದೇವೆ. ಅದನ್ನು ನಾವು ರಿಜಿಸ್ಟರ್ ಮದುವೆ ಆಗಿದ್ದೀವಲ್ಲ, ಅಂದಮೇಲೆ ನಿನಗೆ ಭಯ? ರಮೇಶ್, ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯನೂ ಅಲ್ಲ. ಹೌದು, ಕಾಲೇಜು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂಗಾರದ ಪದಕವನ್ನೇ ಗೆದ್ದಿದ್ದೀರಾ. ಇನ್ನು ನಿಮ್ಮ ಊರಿಗೆ ಹೋಗಿ ಅದೇನು ಗೆಲ್ತೀರೋ ಏನು? ಅಲ್ಲ ರಮೇಶ್, ಮುಂದಿನ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಜ, ಮನುಷ್ಯ ಬದುಕಿಕೊಂಡು ಬಾಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾನವ ಬಯಸಿದ್ದೇ ಸಿಗುತ್ತದೆ ಏನು? ನೌಕರಿಗಾಗಿ ಪ್ರಯತ್ನ ಮಾಡ್ತೀನಿ, ಸಿಕ್ಕರೆ ನಮ್ಮ ಪುಣ್ಯ, ಇಲ್ಲದಿದ್ದರೆ ನಮ್ಮ ಅಣ್ಣ ಮಾಡಿದ ಭೂಮಿ ಇದೆ, ಅದೇ ನಮ್ಮ ಭಾಗ್ಯವೊಂದು ಬಾಳಿ ಬದುಕೋಣ ಆಯಿತೆ. ಅಲ್ಲ, ಬೆವರು ಸುರಿಸಿ ದುಡಿಯುವ ರೈತನಿಗೆ ಹಿಡಿ ಹಿಟ್ಟು ಕೂಡ ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನೀವು ಭೂಮಿ ಮೇಲೆ ಆಸೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ? ರೈತ ಇಂದಿಲ್ಲ ನಾಳೆ ಸಿಡಿದರೆ ಸರ್ಕಾರ ಕೆಳಗೆ ಹೋಗುವಷ್ಟು ಸಾಧ್ಯವೇ ಇಲ್ಲ. ರೈತ ಕಷ್ಟಪಟ್ಟು ದುಡಿದ ದವಸಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಮಾರ್ಕೆಟಿನ ಶಹರದಲ್ಲಿ ಪ್ರತಿಯೊಂದು ಮಾಲಿನ ಬೆಲೆ ದಿನ ದಿನ ಗಗನಕ್ಕೇರುತ್ತಾ ಇದೆ. ಒಟ್ಟಿನಲ್ಲಿ ಬಡವರು ಬಾಳಿ ಬದುಕುವುದೇ ಕಷ್ಟವಾಗಿದೆ ಈ ನಾಡಿನಲ್ಲಿ. ನನಗಂತೂ ಈ ಬೆಂಗಳೂರು ಸುತ್ತಮುತ್ತ ಸುಳಿದು ತುಳಿದು ತುಂಬ ಬೇಸರವಾಗಿಬಿಟ್ಟಿದೆ. 4 ದಿವಸದ ಮಟ್ಟಿಗೆ ಎಲ್ಲರೂ ಪಿಕ್ನಿಕ್ ಹೋಗೋಣವೆ? ಸರಿ ರಾಧ, ಹಾಗಾದ್ರೆ ಈ ಕನ್ನಡ ನಾಡಿನಲ್ಲಿ ಏನೇನು ನೋಡಬೇಕೆಂಬ ಆಸೆ ಸ್ವಲ್ಪ ಬಿಚ್ಚಿ ಹೇಳು. ನನಗ ಶ್ರೀಕೃಷ್ಣ ದೇವರಾಯ ಆಳಿ ಹೋದ ಹಂಪೆಯನ್ನು ನೋಡಬೇಕು ಅಂತ ತುಂಬಾ ಆಸೆ. ಅಲ್ಲಿ ಕರ್ಕೊಂಡು ಹೋಗ್ತೀರಾ? ವೆರಿ ಗುಡ್. ನೋಡುವುದಕ್ಕೆ ಒಳ್ಳೆಯ ಸ್ಥಳವನ್ನೇ ಆರಿಸಿಕೊಂಡಿದ್ದೀಯ. ಈ ನಮ್ಮ ಭವ್ಯ ಭಾರತದ ನಾಡಿನಲ್ಲಿ ಕಣ್ಮನ ಸೆಳೆಯುವ ನೋಡ್ತಕ್ಕಂಥ ಸ್ಥಳಗಳಿವೆ. ಬದಾಮಿಯಲ್ಲಿ ಜಕಣಾಚಾರಿಗಳು ಕೆತ್ತಿದ ಗುಡಿಯ ಚಿತ್ತಾರ, ಬೇಲೂರು ಕಣ್ಣಿಕೆರ ರಮ್ಯ ನೋಟ, ಹೀಗೆ ಹಿಂದೊಂದು ಕಾಲದಲ್ಲಿ ವೈಭವದ ಸಾಮ್ರಾಜ್ಯವಾದ ಹಂಪಿ ಈಗ ಅದು ಕನ್ನಡ ನಾಡಿನ ಕುಲಕೋಟಿಗೆ ನೋಡಲು ಬಂದವರ ಮನ ಕರಗುವಂತಾಗಿದೆ. ನಿಜವಿದೆ ರಮೇಶ್ ನಿಮ್ಮ ಮಾತು. ಆಗಲೇ ಬಂದು ತುಂಬಾ ಹೊತ್ತಾಯಿತು, ಹೊರಡೋಣವೇ? ಈ ಹಾಳಂತೆ ವಿಷಯವನ್ನೇ ಮಾತನಾಡುತ್ತಾ ಮೈ ಮರೆತರೆ ತೀರಿತು. ನೋಡು, ಆ ಸ್ಥಳವನ್ನು ನೋಡಬೇಕೆಂಬ ಆಸೆ ನಿನಗಿದ್ದರೆ ನಾಳೆಯೇ ನಮ್ಮೂರಿಗೆ ಪಯಣ ಬೆಳೆಸೋಣ. ಅಲ್ಲಿಂದ ಹಂಪಿಗೆ ಹೋಗಿ ಎಲ್ಲ ಸುತ್ತಾಡಿ ಬರೋಣ. ಆಯ್ತು, ಬನ್ನಿ. ಬಂದು ಬಹಳ ಹೊತ್ತಾಯ್ತು, ಹೊರಡೋಣವೇ? ಆಗ ನಮ್ಮಿಬ್ಬರ ಬಾಳ ಬಂಧನ ದೈವ ಸಂಕಲ್ಪದಿಂದ ಕೂಡಿದೆ. ಅಂತೆಯೇ ಆ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾನೆ. ನಿನ್ನ ಮೊದಲ ಕಾಂಡದಿಂದ ಒಂದು ಪ್ರೇಮ ಗೀತೆ ಹಾಡು.
ಆ ಶಿವಣ್ಣನ ತಮ್ಮ ರಮೇಶ ಓದಿ ವಿದ್ಯಾವಂತನಾಗಿ ದೊಡ್ಡ ಶಾಣೆ ಆಗುತ್ತಾನೆಂದು ಕೇರಳದಲ್ಲಿ ಒಬ್ಬ ಮಡವಿಯನ್ನು ಮಾಡಿಕೊಂಡು ಮನೆಗೆ ಬಂದು ಬಿಟ್ಟಿದ್ದಾನೆ. ಈಗಿನ ಸೇರಿದರೆ ಸಾಕು ಮನೆಯಲ್ಲೇ ಸೂರು ಮಾಡುವ ರಾಕ್ಷಸರಾಗಿರುತ್ತಾರೆ. ಆ ಜೋಡಿಗಳು ಎಷ್ಟೊಂದು ನಲಿಯುತ್ತಾ ಬರುತ್ತಿದ್ದಾರೆ. ಶಿವಣ್ಣನ ತಂಗಿ ಜ್ಯೋತಿ ಸುಟ್ಟು ಮುಂದುವರಿಯುತ್ತಾಳೆಂದು ಇದನ್ನು ಶಿವಣ್ಣನ ಮುಂದೆ ಹೇಳಿ ಇವರಿಬ್ಬರ ಮದುವೆಯಾಗದಂತೆ ನಾನು ಬಾ ಜ್ಯೋತಿ, ಏಕೆ ಎಷ್ಟು ಅನ್ಸುತ್ತಾ ಬರುತ್ತಿರುವಲ್ಲ? ಆಗೋ ಅಲ್ಲಿ ನೋಡು, ಕಾನಡದ ಹಕ್ಕಿ ಗಿಳಿ ಕೋಗಿಲೆಗಳ ಸಂತಸ ಸಮ್ಮೇಳನ ಕಂಡು ಮನಸ್ಸಿನಲ್ಲಿ ಆನಂದವಾಗಿ ಬರ್ತಿರುವುದೇ ಅಲ್ಲವೇ? ವಿಜಯ್, ನಾನು ಮನೆ ಬಿಟ್ಟು ತುಂಬ ಭಯವಾಗ್ತಾ ಇದೆ ಇಷ್ಟು ದೂರ ಬಂದು. ಯಾಕೆಂದರೆ ಇಷ್ಟು ದೂರ ಒಂಟಿಯಾಗಿ ನಾನು ಯಾವತ್ತೂ ಕಾಡಿಗೆ ಬಂದವಳೇ ಅಲ್ಲ. ಒಂದು ವೇಳೆ ನಮ್ಮ ಮಣ್ಣನ ಕಂಡ್ರಿಗೆ ಹೇಗೆ ಅಂತ. ಪಂಚ ಕೂಡ ಅನ್ಸಬೇಡ ಜ್ಯೋತಿ, ನಾನು ನಿನ್ನ ಮೇಲೆ ಮನಸ್ಸು ಮಾಡಿದ್ದೇನೆಂದ ಮೇಲೆ ಮುಗಿಯಿತು. ಆ ಹರಣ ಬಂದು ಸಂಬಂಧ ಬೇಡವೆಂದರು, ನಾನು ಮಾತ್ರ ನಿನ್ನನ್ನು ಕೈ ಬಿಡಲಾರೆ. ಅಂತೂ ನನ್ನ ಮೇಲೆ ಬಲವಾದ ಆಸೆ ಇದೆ ಎಂದಾಗಾಯ್ತು. ವಿಜಯ್, ನಿಮ್ಮ ತಂದೆಯವ್ರಿಗೂ ನಮ್ಮ ಅಣ್ಣಂದ್ರಿಗೂ ಆಸ್ತಿ ಬಗ್ಗೆ ಮೊದಲಿನಿಂದಲೂ ವೈಷಮ್ಯವಿದೆ. ಅಂದ ಮೇಲೆ ನಮ್ಮಿಬ್ಬರ ಈ ಸಂಬಂಧಕ್ಕೆ ನಿಮ್ಮ ತಂದೆಯವರು ಒಪ್ಪಬೇಕಲ್ಲ? ನೋಡು ಜ್ಯೋತಿ, ನಮ್ಮ ತಂದೆಯವರ ಹತ್ತಿರ ಈ ನಮ್ಮ ಮದುವೆ ವಿಷಯವಾಗಿ ಬಹಳ ತಲೆ ಕೆಡಿಸಿಕೊಳ್ಳಲಾರೆ. ಯಾಕೆಂದರೆ ನಮ್ಮ ಕಂಪನಿಯ ವಿಷಯವಾಗಿ ನಮ್ಮಿಬ್ಬರ ಮನಸ್ಸಿನಲ್ಲಿ ಮನಸ್ತಾಪ ಉಂಟು. ಆದರೂ ಈ ವಿಷಯವನ್ನು ಹೇಳಿದರೆ ಸ್ವಲ್ಪ ಕೋಪಿಸಿಕೊಳ್ಳಬಹುದು. ಅದೇನೇ ಇರಲಿ, ಮದುವೆ ಆಗುವ ಗಂಡು ನಾನೇ ಧೈರ್ಯದಿಂದಿರುವಾಗ ನಿನಗೇಕೆ ಚಿಂತೆ? ಆದರೆ ಮಾತ್ರ ಧೈರ್ಯದಿಂದಿರು. ಆದರೆ ನಾನು ಮಾತ್ರ ನಮ್ಮ ಅಣ್ಣನ ಮುಂದೆ ಈ ವಿಷಯವನ್ನ ಹೇಗೆ ಹೇಳೋದು? ಯಾಕೆಂದರೆ ಮೊದಲೇ ನನಗೆ ತುಂಬ ಭಯ ನಮ್ಮ ಅಣ್ಣಂದ್ರಲ್ಲಿ. ನಮ್ಮ ಅಣ್ಣ ಹುಲಿ ಇದ್ದಾಗೆ. ಆದಮೇಲೆ ನೀವೇ ಒಂದ್ಸಲ ಬಂದು ಅವ್ರ ಮುಂದೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಒಳ್ಳೆಯದಲ್ವೇ ಅಂತ ನಾನು. ಓಕೆ ಜೊತೆ, ನಾನೇ ಸ್ವತಃ ಶಿವಣ್ಣನ ಮನೆಗೆ ಹೋಗಿ ನಮ್ಮಿಬ್ಬರ ಮದುವೆ ವಿಷಯವಾಗಿ ಧಾರಾಳವಾಗಿ ಮಾತನಾಡುತ್ತೇನೆ. ಹಾಗೆ ಅವರ ಒಪ್ಪಿಗೆಯನ್ನು ಪಡೆಯುತ್ತೇನೆ. ಊರು ಬಿಟ್ಟು ಬಹು ದೂರ ಬಂದಿದ್ದೇವೆ, ಏನಾದರೂ ಒಂದು ವಿಶೇಷ ಕಾಣಿಕೆ ಇದೆಯಾ? ಛೀ, ಹೋಗಿಪ್ಪ, ದೂರ ನಿಂತ್ಕೊಂಡ್ರೆ ಮಾತಾಡಿ. ಯಾಕೆಂದರೆ ನನಗೆ ತುಂಬ ನಾಚಿಕೆ ಆಗುತ್ತೆ. ಅದೊಂದು ಈ ವಿಷಯ ಯಾರಾದ್ರೂ ಕಣ್ಣಿಗೆ ಕಂಡ್ರೆ ಹೇಗೆ ಅಂತ. ನೋಡಲಿ ಬಿಡಿ, ಪ್ರೇಮಿಗಳ ಪ್ರಣಯದ ಆಟ ಬಲು ಚಂದ ಅಂತಾರೆ. ತಮ್ಮ ಕೆಲಸಕ್ಕೆ ತಾವು ಹೊರಟು ಹೋಗ್ತಾರೆ. ಈ ಬೃಂದಾವನದಲ್ಲಿ ಏಕೆ ನಾವು ನರ್ತಿಸಿ ನಲಿಯಬಾರದು? ಬಾರಾಣಿ, ಬೇಗ ಬಂದು ನನ್ನನ್ನು ಪ್ರೇಮ ಲೋಕದ ಪ್ರಯಾಣವಾದ ನೀವು ನಿಮ್ಮ ಕೈ ಸರಿ ಹಾಕಿ ನಾವು ನಿಮ್ಮ ಹೃದಯದಲ್ಲಿ ಪ್ರೇಮ ಪಲ್ಲವಿ ಹಾಡುವ ಕೋಗಿಲೆ ನಾನಾದರೆ ನರ್ತಿಸುವ ನಾಟ್ಯ ಮಯೂರಿ ರಮ್ಯ ಊರ್ವಶಿಯ ಮೇನಿಕೆಯರ ಈ ನಿನ್ನ ಮೈತ್ರಿ ವಿರೋಧ ವೇದನೆಯಲ್ಲಿ ನನ್ನನ್ನು ಹೋಗಬೇಡ. ಬೇಗ ಬಂದು ನನ್ನನ್ನು ಅಪ್ಪಿಕೋ. ನನ್ನ ಪಪ್ಪ ಕವಿಗಳೇ ಹುಟ್ಟಿ ಬಂದ ಅನಿಸುತ್ತದೆ ನಿಮ್ಮ ಮಾತಿನ ಶೈಲಿ. ವಿಜಯ್, ನಿಮ್ಮ ಮಗಳು ಈ ಸಾಹಿತ್ಯ ಎನ್ನುವುದು ಮಾನವನನ್ನು ಆಕರ್ಷಿಸುವ ಒಂದು ಸೂತ್ರ ಅಲ್ಲವೇ? ನಿಜ ಜ್ಯೋತಿ, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿಟ್ಟು ಹೋಗಿರುವ ರವೀಂದ್ರನಾಥ್ ಠಾಗೂರ್ ಅವರು ಸತ್ತು ಚಿರಶಾಂತಿ ಹೊಂದಿದರು ಕೂಡ ಅವರು ಬರೆದಿಟ್ಟಿರುವ ನಾಂದಿ ಇಂದಿಗೂ ನಮ್ಮ ದೇಶದ ನಾಂದಿಯಾಗಿಯೇ ಸಾಗಿದೆ. ಹೌದೇನು? ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು, ಮನೆಗೆ ಹೋಗಿ ಬರಲ್ಲ. ಯಾಕೆಂದ್ರೆ ನಮ್ಮ ಅಣ್ಣ ಇದೇ ಮಾರ್ಗವಾಗಿ ತೋಟಕ್ಕೆ ಹೋಗೋದು ಬಹಳವಾಗಿ. ಮನೆಗೆ ಹೋಗುವುದಕ್ಕೂ ಮುಂಚೆ ಈ ಮನದಲ್ಲಿನ ಮನಸ್ಸು ನಲ್ಲಿಸು ನಲ್ಲೆ. ದೊರೆಗಳ
ಮಾತೆಂದಿದ್ರು ಈ ದಾಸಿ ಮೀರಬಹುದೇ ರಾಜಕುಮಾರ?
ಗಿರೀಶ ಓದಿ ವಿದ್ಯಾವಂತನಾಗಲೆಂದು ಹಾರೈಸಿ ಹಾಡಿ ಹಾರೈಸುತ್ತಿದ್ದೆಯಲ್ಲಮ್ಮ. ನಿನಗೆ ತಕ್ಕ ಮಗನಾಗಿ ಮಡದಿಯನ್ನು ಮನೆಗೆ ಕರೆದುಕೊಂಡು ಬಂದು ನಿಂತಿದ್ದಾನೆ ನೋಡಮ್ಮ. ನೀನೇ ಆಶೀರ್ವದಿಸುತ್ತಾ ಈ ಮಗನಿಗೆ ಒಳ್ಳೆಯದಾಗಲಿ ಕೂಡ ತನ್ನ ದಾರಿಯನ್ನೇ ಹಿಡಿದಿದ್ದಾಳೆ. ಅವಳೀಗ ಪ್ರಾಯದ ಪರಿಸ್ಥಿತಿಯಲ್ಲಿ ಪ್ರಿಯತಮನೊಂದಿಗೆ ಪ್ರೇಮದ ಪ್ರಾರಂಭಿಸಿದ್ದಾಳೆ. ಏನೇ ಆಗಲಿ ಇವತ್ತು ಆ ಗೈಯಾಳಿ ನನಗೆ ಬರಲಿ, ಸರಿಯಾಗಿ ವಿಚಾರಿಸಿಕೊಳ್ತೇನೆ. ಯಾಕಣ್ಣ, ಏನಾದರೂ ಕೆಲಸವಿತ್ತೆ? ಮಹತ್ವವಾದ ಕೆಲಸವೇ ಇದೆ. ಈ ನಿಮ್ಮ ಕತ್ತು ಮುಚ್ಚಿ ಆಡುವ ಪ್ರೇಮದಾಟ ಎಷ್ಟು ದಿನಗಳಿಂದ ನಿರಂತರವಾಗಿ ಸಾಗಿದೆ. ಯಾಕಣ್ಣ ಇವತ್ತು ಅವಿಶ್ವಾಸದಿಂದ ಮಾತಾಡ್ತಾ ಇದ್ದೀರಾ? ನಾನೇನಂತ ತಪ್ಪು ಮಾಡಿದೆ ಅಣ್ಣ? ತಪ್ಪು ನೀನು ಮಾಡಿಲ್ಲ ಜ್ಯೋತಿ, ನಾನೇ ಮಾಡಿದ್ದೇನಮ್ಮ. ನನ್ನ ತಂಗಿ ತುಂಬಾ ಜಾಣೆ, ಬುದ್ಧಿವಂತೆ, ಶೀಲವಂತೆ ಎಂದು ನಂಬಿದ್ದೆ ನೋಡು. ಅದಕ್ಕೆ ತಕ್ಕ ಉಪಕಾರವನ್ನೇ ಮಾಡುತ್ತೇನೆ ನಾನು. ಇನ್ನು ಈ ಕುಟುಂಬ ಕಾಲಸ್ಥಾನ ಮುಗಿಯಲಾಗಮ್ಮ. ಹೇಳು, ನಿಜವಾಗಿ ಹೇಳು, ನಿನ್ನ ಏನು ನಡೆಸಿದ ವಿಜಯ? ಅಣ್ಣ ಏನು ಕೇಳಣ್ಣ, ನಿನ್ನ ಪ್ರಶ್ನೆ ಏನು ಅಂತ ನೇರವಾಗಿ ಕೇಳಣ್ಣ, ಹೇಳ್ತೀನಿ. ಕತ್ತು ಮುಚ್ಚಿ ಆಡುವ ಈ ನಿಮ್ಮ ಪ್ರೇಮದಾಟ ಎಷ್ಟು ದಿನಗಳಾಗಿ ನಿರಂತರವಾಗಿ ಸಾಗಿದೆ. ಮತ್ತೆಗಟ್ಟವಳೆ, ಸರಿಯಾಗಿ ಉತ್ತರ ಹೇಳು. ಅಣ್ಣ ನೀನು ಈ ರೀತಿ ದಿಢೀರಂತ ಪ್ರಶ್ನೆ ಕೇಳಿದ್ರೆ ನಾನೇನು ಅಂತ ಉತ್ತರಿಸಲಿ. ಆದ್ರೆ ನಿನ್ನ ತಂಗಿ ಲಜ್ಜೆಗೆಟ್ಟವಳು ಅಂತ ಭಾವಿಸಿದ್ದೇನಣ್ಣ? ನನಗೆ ಇಲ್ಲದ ಬೇಡ ಅಂತ ಹೇಳಲು ಬರಬೇಡ. ಈ ನಿನ್ನ ಸಂಗಡ ಪ್ರೇಮದ ಆಟ ಆಡುವ ವಿಜಯ ಹಾಗೂ ನಿನ್ನ ಪ್ರೇಮ ಸಂಘ ಬೆಸಗೆ ಬೆಸೆದು ಎಷ್ಟು ದಿವಸವಾಯಿತು. ನಿಜ ಹೇಳು, ಒತ್ತಿಗೆಟ್ಟವಳೆ. ಅಣ್ಣ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತು ನೋಡದೇ ಇರುತ್ತದೆ ಏನು? ನಿಜ ಹೇಳು, ಅವನಿಗೆಟ್ಟವಳೆ. ಅಣ್ಣ ಈ ವಿಷಯದಲ್ಲಿ ನಾನೇನು ನಿನಗೆ ಉತ್ತರಿಸಲಾರೆ ಅಣ್ಣ. ಆದರೆ ಈ ನಮ್ಮಿಬ್ಬರ ಪ್ರೀತಿ ವಿಷಯವಾಗಿ ಅವರು ನಿನ್ನ ಹತ್ರ ಬಂದು ಮಾತಾಡ್ತಾರೆ ಅಂತ ಅಣ್ಣ, ಮಾತಾಡ್ತಾರೆ. ಆದರೆ ಇದರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ, ನಂದೇನು ತಪ್ಪಿಲ್ಲ. ಏನು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಿನ್ನ ಜೀವಕ್ಕಿಟ್ಟು ನಾಚಿಕೆ ಆಗುವುದಲ್ಲವೇ? ನಿಜ ಹೇಳು, ಎಷ್ಟು ದಿನಗಳಿಂದ ನಿರಂತರವಾಗಿದೆ ಈ ನಿನ್ನ ಕಳ್ಳ ಪ್ರೇಮ? ಈ ನನ್ನ ಎಷ್ಟು ದಿನಗಳಿಂದ ಹೊತ್ತು ಹಾಕಿಕೊಳ್ಳುತ್ತಿದ್ದೆ. ಈ ನನ್ನ ಮನೆಯ ಮರ್ಯಾದೆಯನ್ನು ಕಳೆಯಲು ಮಾಡುತ್ತಿರುವ ಕೆಲಸ ವಯಸ್ಸಿಗೆ ಬಂದ ತಂಗಿಯ ಮೇಲೆ ಈ ರೀತಿ ಕೈ ಮಾಡಿದರೆ ಅದು ಶುದ್ಧ ತಪ್ಪಲ್ಲವೇ? ಜ್ಯೋತಿಯ ಕೆನ್ನೆಗೆ ಹೊಡೆಯಲು ಅವಳೇನೋ ಅಂತ ತಪ್ಪು ಮಾಡಿದ್ದಾಳೆ. ಮಾತಮ್ಮ, ಈ ಪ್ರಶ್ನೆಗೆ ಉತ್ತರ ಅಲ್ಲಿ ನಿಂತಿದ್ದಾನೆ ನೋಡು. ಅವಳನ್ನು ಕೇಳು, ಸರಿಯಾಗಿ ಹೇಳುತ್ತಾಳೆ ನಿನಗೆ. ಮಾವ, ಮನೆಯಲ್ಲಿ ಹಿರಿಯರಾದ ನೀವೇ ಈ ರೀತಿ ಕದನ ಮಾಡುತ್ತೀರಂದ ಮೇಲೆ ಹೇಗೆ ಹೇಳಿ? ಅದೇನು ಅಂತ ವಿಷಯವನ್ನು ವಿವರಿಸಿ ಹೇಳಬಾರ್ದೆ? ನೋಡಮ್ಮ ರಾಧ, ಮಾಡಬಾರದ ಕೆಲಸವನ್ನು ಮಾಡಿ ಮನೆ ಮನೆಗೆ ಬಂದಿದ್ದಾಳೆ. ಇದೇ ಊರಿನ ಕರುಣಾಥನ ಮಗ ವಿಜಯನೊಂದಿಗೆ ಕದ್ದು ಮುಚ್ಚಿ ಪ್ರೇಮದ ಆಟ ಆಡಲು ಹತ್ತಿದ್ದಾಳೆ. ಹೇಳಿದರೆ ಧೈರ್ಯವಾಗಿ ಹೇಳ್ತಾಳೆ ಹೌದು ಅಂತ. ಈ ವಿಷಯ ಸತ್ಯವೇ? ಜ್ಯೋತಿ ನಿಜ ಹೇಳು, ಅಣ್ಣ ಹೇಳುತ್ತಿರೋದು ಸತ್ಯವೋ ಅಥವಾ? ಅಣ್ಣ ಈ ಮನೆಯ
ಮನೆತನದಲ್ಲಿ ನಿನ್ನ ಬೆನ್ನ ಹಿಂದೆ ಬಂದು ತಂಗಿಯಾಗಿ ಬಿದ್ದಿರುವೆ ನಿಜ. ಆದ್ರೆ ಈ ಮನೆತನದ ಮರ್ಯಾದೆ ಹೋಗುವಂತ ಕಳಂಕ ತರುವಂತ ಕೆಟ್ಟ ಕೆಲಸ ಎಂದಿಗೂ ಈ ನಿನ್ನ ತಂಗಿ ಮಾಡೋಳಲ್ಲ. ವಿಜಯ್ ನಾನು ಮನಸಾರಿ ಪ್ರೀತಿ ಮಾಡಿದ್ದು ನಿಜ ಅಣ್ಣ, ನಿಜ. ನೋಡಮ್ಮ ಜ್ಯೋತಿ, ಹೆಣ್ಣು ತಾಳ್ಮೆ ತವರಾಗಿರ್ಬೇಕು, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಕಂಡೆಲ್ಲ ಮನಸ್ಸನ್ನ ಹರಿಬಿಡಬಾರ್ದು. ಇನ್ನೊಂದ್ಸಲ ಹಾಗೆಲ್ಲ ಮಾಡಬೇಡ. ಏನು ಈಗ ಸದ್ಯ ಏನು ಮಾಡೋದು ಅಂತ ಈ ವಿಷಯ ಊರು ಜನಕ್ಕೆಲ್ಲ ಗೊತ್ತಾದ್ರೆ ನಮ್ಮ ಮರ್ಯಾದೆ ಗತಿ ಏನು? ಅದಕ್ಕೂ ಮುಂಚೆ ಇದಕ್ಕೊಂದು ತಕ್ಕ ಪ್ರಯತ್ನ ನಾವು ಮಾಡಲೇಬೇಕು. ಮತ್ತೇನ್ ಮಾಡ್ತೀರಾ? ವಿಜಯನನ್ನ ವಿಚಾರಿಸಿ ಜ್ಯೋತಿಯನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋ ಬಗ್ಗೆ ವಿಚಾರ ಮಾಡಬೇಕು ಅಷ್ಟೇ. ಅಷ್ಟು ಸುಲಭವಾಗಿ ಈ ಕಾರ್ಯ ನಡೆಯಲಿರುವ ಮಹಾರಾತ್ರಿ ನಮಗೂ ಆ ಧರ್ಮರಾಜನಿಗೂ ಆಸ್ತಿಯ ಬಗ್ಗೆ ಹತ್ತಿದ ವೈಷಮ್ಯ ಇನ್ನೂ ಮುಗಿದಿಲ್ಲ. ಅಂತದರಲ್ಲಿ ಈ ವಿಷಯದ ಬಗ್ಗೆ ನಾವು ಅಂಗಳಕ್ಕೆ ಹೋಗಬೇಕೆ, ಅವರ ಮನೆಯ ವಶ ತಿಳಿದುಕೊಳ್ಳಬೇಕೆ? ಪ್ರಸಂಗದ ಪರಿಸ್ಥಿತಿಯಲ್ಲಿ ಅವ್ರ ಮನೆಗೆ ಹೋಗದೆ ಗತ್ಯಂತರವೇ ಇಲ್ಲ ನಾವು. ಹೌದಣ್ಣ, ಜ್ಯೋತಿಯ ಮದುವೆ ವಿಷಯದ ಬಗ್ಗೆ ಮಾತನಾಡಲು ಆ ಧರ್ಮರಾಜನ ಮನೆಗೆ ನಾವೇ ಹೋಗ್ಬೇಕು. ಇದಕ್ಕೆ ನಮಗೆ ಮರ್ಯಾದೆ ಕೊಟ್ಟು ಮಾತು ಕೊಟ್ಟ ಆ ಧರ್ಮರಾಜ ಬದುಕುತ್ತಾನೆ. ಅಕಸ್ಮಾತ್ ಇದಕ್ಕೆ ಏನಾದರೂ ತಪ್ಪಿ ನಡೆದರೆ ಪ್ರಾಣ ಕಳೆದುಕೊಳ್ಳುತ್ತಾನೆ. ನಡೆಯನ್ನ ಹಿಂದೆ ಆ ಧರ್ಮರಾಜನ ಮನೆಗೆ ಹೋಗಿ ಈ ಸಮಾಚಾರವನ್ನು ತಿಳಿದುಕೊಂಡು ನಾವು ಆ ಧರ್ಮರಾಜನ ಮನೆಯ ಅಂಗಳಕ್ಕೆ ಕಾಲಿಕ್ಕಬೇಕಾಯಿತಲ್ಲವೇ? ಮಾಡಬಾರ್ದ ವಲಸೆ ಕೆಲಸವನ್ನು ಮಾಡಿ ಮಳ್ಳಿಯಾಗಿ ಹೇಗೆ ನಿಂತಿದ್ದಾಳೆ ನೋಡು. ಮಾಡಿ ಹೋಗಲಿ ಬಿಡಣ್ಣ, ಮೊದಲೇ ಅವಳು ನೊಂದುಕೊಂಡಿದ್ದಾಳೆ. ತಿಳಿಯದೆ ಮಾಡಿದ ತಪ್ಪಿಗೆ ಆ ನಿಸರ್ಗವೇ ಅವಳಿಗೆ ಶಿಕ್ಷೆ ಕೊಡುತ್ತದೆ. ರಾಧಾ, ನೀನು ಜ್ಯೋತಿಯನ್ನು ಕರೆದುಕೊಂಡು ಊಟ ಮಾಡು. ನಾನು ಅಣ್ಣ ಧರ್ಮರಾಜನ ಮನೆಗೆ ಹೋಗಿ ಬರುತ್ತೇವೆ. ನೋಡಿ, ನಾವು ಹೆಣ್ಣಿನ ಕಡೆಯವರು, ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡ್ಕೊಂಡು ಬನ್ನಿ. ಹೋದ ಕೆಲಸ ಹಣ್ಣಾಗೋತೆ ಮಾಡಿ ದುಡುಗಿ ಕೆಡಕು ಮಾಡ್ಕೊಳ್ಬೇಡಿ. ಆಯ್ತಮ್ಮ, ಹಣ್ಣು ಕಾಯೋ, ನಾವು ಹೋಗುವುದಂತೂ ಹೋಗ್ತೀವಿ. ಅಲ್ಲಿಗೆ ಹೋದ ನಂತರ ಪ್ರಸಂಗ ಹೇಗೆ ಮಾಡುತ್ತದೆಯೋ ಹಾಗೆ ಮಾಡಿಕೊಂಡು ಬರ್ತೀವಿ. ನಡೆ ರಮೇಶ, ಹೋಗೋಣ. ನಡೆಯಣ್ಣ. ನೋಡಿ ಅರ್ಜುನಿ, ನಾನು ಮನೆಗೆ ಬಂದ ತಕ್ಷಣ ಹೇಗೆ ನಿನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡಿದೆ ನೋಡು. ಈ ನಿನ್ನ ಪ್ರೀತಿ ಅತ್ತಿಗೆಗೆ ಪ್ರೀತಿಯಿಂದ ಊಟ ಕೇಳೋದ ಮಾತಾಡಿ ಹಸಿವೆ ಆಗಿದೆ ಜ್ಯೋತಿ. ಆಯ್ತು ಅದಕ್ಕೆ ಬನ್ನಿ, ಊಟ ಬಡಿಸುತ್ತಲ್ಲ, ಊಟ ಮಾಡೋದಕ್ಕೆ. ಮಾಡು ತಪ್ಪೇನಿಲ್ಲ, ನನ್ನ ಮ್ಯಾಗಲ ಅನುಮಾನ ಹೋಗಿಲ್ಲ ಈ ಜನಕ್ಕೆ ಅಂತೀನಿ. ಈ ಹಿಂದಿನ ಅಕ್ಸಾಲಿಗ ಊರಣ್ಣಾರು ಬರೋಬ್ಬರಿ ಒಬ್ಬೊಬ್ಬರು ಒಂದೊಂದು ತೊಲೆ ಬಂಗಾರ ಹಾಕ್ಕೊಂಡು ಹೋಗ್ಯಾನ ಅಂತ ವಾಡಿಕೆ. ಆದ್ರೆ ನಾನು ಬಂಗಾರದ ಶಕ್ ಬಿದ್ದು ನನ್ನ ಲಾಭನ ಹಾಕೊಳಕ್ ತಯಾರಿಲ್ಲ. ನಾನು ಈ ಊರಾಗ ನೆಲೆ ಊರ್ಬೇಕಾದ್ರೆ ಒಂದು ದೊಡ್ಡ ಕಾರಣ ಐತಿ. ಅದೇನಪ್ಪ ಅಂದ್ರೆ ಈ ಊರಿನ ಕಾಳಪ್ಪನ ಮಗಳು ಸಿಂಗಾರಿ ಎಂದು ನನ್ನವಳು ಆಗ್ತಾಳು ಅಂದ ನಾ ಈ ಊರ್ ಬಿಟ್ಟು ಕ್ಯಾಂಪ್ ಕ್ಲೋಸ್ ಮಾಡ್ತೀನಿ.
ಎತ್ತಗರ ಇವಳು ಸಿಂಗಾರಿ ನಾನು ಯಾವುದೋ ಒಂದು ಆಕಳ ಮನಕ್ಕೊಂದು ಹಾಯ್ತಂತ ಮಾಡಿದ್ದೆ ಎಲ್ಲಿ ನಾನು ಎಲ್ಲ ಮುಳುಗುವ ಅಂತ ಮಾಡಿದ್ದೆ ಸಿಂಗಾರಿ ವಯಸ್ಸಿನ ಅಮ್ಮನ ಭಾಳ ಹೆಚ್ಚಾಗತ್ತೈತಿ ಯಾಕೆ ಏನು ನನ್ನ ಕಣ್ಣು ಹಚ್ಚಗ ಕಾಣಕಂತವು ಹ್ಞೂ ಹ್ಞೂ ಕಣ್ಣು ಹಚ್ಚಗಾದ್ರ ಖಾಮಿ ಬಂದಿರ್ತೈತಿ ಪಟ್ಟನೆ ಹೋಗಿ ಎಲ್ಲರ ಬಳ್ಳಿ ಹಾಕಿಸ್ಕೊಳದ ಮತ್ತೆ ನೀ ಶೆಡ್ ಹೋದೆ ಅಂದ್ರ ನನ್ನ ಬಂಗಾರ ಹೋದಿತ್ತು ನೋಡು ಮನುಷ್ಯಾಗ ಕಾಮಿ ಬರೋದು ಸಹಜಿಕ ಆದ್ರ ನನಗೆ ಬಂದಿರೋ ಕಾಮಿ ಅಂತಿಂತದಲ್ಲ ಪೂರಾ ನಿನ್ನ ನಂಬುವಂತದ ನೀ ಸಾಯ್ತಿನಾಗ ಬರಲ್ಲ ಯಾಕ ಹೆಂಗಂತೈತಿ ಮೈ ಕರ್ಲೇನ ನಮ್ಮ ಅಪ್ಪನ್ನ ಮಾತಿನ ಮಗಳ ಅಪ್ಪನ ಕರಿಲೇನ ಅವನ ಕರಿಲೇನ ಅಕ್ಕನ ಕರಿಲೇನ ತಂಗಿ ಕರಿಲೇನ ಮಾವನ ಕರಿಲೇನ ಅಂತವ್ರಿ ಈಗಿನ ಹುಡುಗ್ಯಾರ ನೋಡಿ ಸಿಂಗಾರಿ ಅಂತೂ ನಮ್ಮ ಸುದ್ದಿ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಅಂದಂಗೆ ಆತ ಮತ್ತ ಬಿಡ್ತೀನ ನಾನು ನುಂಗಾಕ ಬಂದ್ರ ನೋಡ ಸಿಂಗಾರಿ ನನ್ನ ಭಾಳ ತಪ್ಪು ತಿಳ್ಕೊಂಡೇನಿ ನಾನು ಈ ಊರಿಗೆ ಬಂದೀನಿ ಯಾರನ್ನಾರ ಬೇಕಾದ್ರೆ ಕೇಳಿ ಇಷ್ಟು ಜನ ಅದಾರ ಕಣ್ಣು ಎತ್ತಾರ ನೋಡಿನಿ ಅದು ಇರ್ಲಿ ಯಾರಿಗಾರ ಏನಾರ ಮಾಡಿನ ಅಂತ ಆಕಳ ಬುದ್ಧಿ ಮನುಷ್ಯ ನಾನು ನನಗ ಮನಸ್ಸಿಗೆ ಹಚ್ಚೋಣ ಅಂತೇಳಿ ನೀನು ಹೇಳ್ತೀನಿ ಕೇಳ ಮನೆಯ ಆಕಳ ಐತಿ ಬಿಡು ಅಂತ ಹೇಳಿ ಎಲ್ಲಿ ಬೇಕು ಅಲ್ಲಿ ಹಂಗ ಕೈ ಬಿಟ್ರೆ ಮೇತೈತಿ ಅಂತ ಹೇಳಿ ಮಂದಿ ಹೊಲಕ್ಕೆ ಹೋಗಿ ಮೇಲ್ ಸುಮ್ ಬಿಡ್ತಾರನ ಐದು ಕೊಂಡ್ವಾಡಕ್ ಹಾಕ್ತಾರ ಕೊಂಡ್ವಾಡಕ್ಕ ಭಾಳ ಬಿಗಿ ಐತಪ್ಪ ಅಪ್ಪ ಈ ಹೆಣ್ಣು ಅಲ್ಲ ಸಿಗದೆ ನಾನು ಈ ಊರಾಗ ಬಂಗಾರ ಸಾಮಾನು ಮಾಡಕ್ಕೆ ಬಂದೀನಿ ಅಂದ ಬಳಕ ನಂದು ಮನಸ್ಸು ಬಂಗಾರದಂಗೆ ಇರ್ಬೇಕಲ್ಲ ಹಿಂದಿನಂತ ಚಂದಳು ಚೆಲುವಿ ನನಗೆ ಮನುಷ್ಯಗೊಳ್ಳುವಂಗೆ ಮಾತಾಡಿದ್ರೆ ನಾನೇನು ಮಾಡಿ ಹೇಳು ಅಂದು ಆತು ಮತ್ತೆ ನಿಂದು ಹೆಣ್ಣಿನ ಮೇಲೆ ಬಿದ್ದಂಗ ಆತ ಕಣ್ಣು ಹೌದಲ್ಲ ಅಲ್ಲ ನಮ್ಮ ಅಪ್ಪ ನೋಡಿದ್ರೆ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಕೊಡ್ಬೇಕಂತ ಶಪಥ ಮಾಡ್ಯಾನ ನನ್ನ ಮನಸ್ಸು ಅದಕ್ಕೆ ಗಟ್ಟಿಯಾಗಿ ಕುಂತು ಬಿಟ್ಟೈತಿ ಅಯ್ಯೋ ದೊಡ್ಡ ದೊಡ್ಡ ನೌಕರಿ ಮಾಡೋರ ಕತೆ ಹೇಳ್ತೀನಿ ಕೇಳು ನಿನ್ನೆ ಬೆಂಗಳೂರಾಗ ಇನ್ನು ದೊಡ್ಡ ಇನ್ಕಮ್ ಟ್ಯಾಕ್ಸ್ ನೌಕರಿ ಮಾಡ್ತೀನಂತ ಮಾಡ್ಕೊಂಡು ಎತ್ತಿಗೆ ಪಾನಿ ಡೈರ್ ಕುಡಿ ಸಹಾಯ ಮಾಡಿಬಿಟ್ನಂತ ಹ್ಞೂ ಮತ್ತೆ ಮಾಡ್ಕೊಂಡು ಎತ್ತಿ ಏನು ಭಾಳ ಸಾಲಿನೂ ಕಲ್ತಿದ್ದಿಲ್ಲಂತ ಅವ ಕೇಳಿದಷ್ಟು ವರದಕ್ಷಿಣೆನೂ ತಂದಿದ್ದಿಲ್ಲಂತ ಅದಕ್ಕೆ ಅದ ಸೀಟ್ ಇಟ್ಕೊಂಡು ಕುಡಿ ಹಾಲಿನ್ಯಾಗ ಪಾನಿ ಡೈಲ್ ಹಾಕಿ ಕುಡಿಸಿ ಸಹಾಯ ಮಾಡಿದ ಪಾಪಿ ನಿನ್ನೆ ಚಿತ್ತೂರು ಕರ್ನಾಟಕ ಪೇಪರ್ನಾಗ ಒಂದಿತ್ತು ಪತಿ ಭಟ್ರು ಸಿದ್ಧನ ಅಂಗಡಿ ಮುಂದೆ ಅಲ್ಲ ಆ ಒಂದು ರೀತಿ ತಿಳಿದು ನೋಡಿದ್ರ ಅಂತವ್ರ ಮದುವೆ ಆಗೋದು ಭಾಳ ತಪ್ಪು ನೋಡ್ದ ಅಲ್ಲ ನಮ್ಮತ್ತ ಕಿಸ್ಮಗಳಿಗೆ ಏನು ಗೊತ್ತಕ್ಕೆ ಅದಕ್ಕೆ ಕೇಳೋದು ಯಾವತ್ತು ರೊಟ್ಟಿ ಕಟ್ಕೊಂಡು ಹೊಲ್ದಾಗ ಹೋಗಿ ದುಡಿಯೋರು ಮಾಡ್ಕೊಂಡ್ರ ಬಾಳೆ ಬಚ್ಚೆ ಆಗಿರ್ತೈತೆ ಅಂತ ಅಲ್ಲ ಇತ್ತಿತ್ಲಾಗ ಜನ ಭಾಳ ಶೇನರ ವರ ನೋಡಕ್ ಚಂದಿದ್ದು ತಂದೆ ತಾವು ಮಾಡ್ಕೊಂಡು ಹೊಕ್ಕಾನ ಅಂತಂದ್ರ ಮಗಳು ಕೊಟ್ಟು ಮದುವೆ ಮಾಡಿಬಿಡ್ತಾರ ಯಾವ ನೌಕರಿ ನೋಡಂಗಿಲ್ಲ ಹೌದು ನೋಡು ನೀ ಹೇಳೋದು ಬರೋಬರ ಐತಿ ನಾನು ನಿನ್ನ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೆ ಈಗ ಗೊತ್ತಾಯ್ತು ನೋಡು ನೀ ಎಷ್ಟು ಸ್ವಚ್ಛದಿ ಅಂತ ಇನ್ನು ಮ್ಯಾಗಿಂದ ನಾನು ನೌಕರಿ ಇದ್ದವ್ರ ಮದುವೆ ಆಗೋದು ಸುದ್ದಿನ ಬಿಟ್ಟಿರ್ತೀನಪ್ಪ ಹಂಗಾದ್ರ ನಿಚ್ಚಳ ಮನಸ್ಸಿನಿಂದ ಹೇಳು ಚೊಕ್ಕಾಗಿ ನಿನ್ನ ಮನಸ್ಸು ಯಾರ ಮ್ಯಾಗ ಐತಿ ಅಂತ ನಿಚ್ಚಳ ಮನಸ್ಸಿನಿಂದ ಸ್ವಚ್ಛವಾಗಿ ಹೇಳ್ತೀನಿ ನನ್ನ ಮನಸ್ಸು ಪಕ್ಕ ನಿನ್ನ ಮ್ಯಾಗ ಐತಿ ಅಂತ ನವಿಲಿನ ನಡುವೆ
ನೋಡ್ರಿ ವಯಸ್ಸ ಯಾರು ಕುಡಿದು ನೋಡಿದ್ರು ಅಲ್ರಿ ನಾ ಈ ಸಿಂಗಾರ ಸಂಬಂಧ ಎಷ್ಟು ಕನಸು ಕಂಡಿದ್ದ ಅಂತ ತಿಳ್ಕೊಂಡ್ರಿ ಕನಸಿನ ಗೋಪುರ ಸನ್ಯಾಸಿ ಗೋಪುರ ಕುಸುಮ್ ಬಿದ್ದಂಗ ನನ್ನ ಬಳೆ ಅಲ್ರಿ ಈಗಿನ ಸಂಬಂಧ ನಾನು ಎಷ್ಟೆಲ್ಲ ಕನಸ್ಕೊಂಡಿನಿ ಈ ಮಗ ಬಣ್ಣ ಹಚ್ಕೊಂಡು ಅಡ್ಡಾಡೋದು ಬಿಟ್ಟು ಈ ಮಗ ಇದಕ್ಕೆ ಬಂದತ್ತೆ ಅಂತ ಆಯ್ತು ಇವತ್ತೊಂದು ದಿವಸ ನೋಡ್ತೀನಿ ನಿಂತ ಅಲ್ಲಿ ಕರೆಕ್ಟ್ಗಾಗಿ ಬಣ್ಣ ಹಚ್ಕೊತ ಇರಲಿ ಅಂದ್ರೆ ಬಂದಿವ ನಾನು ಮಾಡಕತ್ತ ಇಲ್ಲ ಆಯ್ತು ಬರಲಿ ವಯಸ್ಸಾಗಿ ಮನೆ ಬಿದ್ಕೋಬಾರ್ದ ತಾಟಗ ರೋಡ್ ಅಡ್ಡಾಡ್ತಾರ ನೋಡ ವಯಸ್ಸಾಗಿ ಮನೆ ಬಿದ್ಕೋಡ್ರಿ ಲಂಗಟ್ ಕಾಲದಲ್ಲಿ ತುಂಬ ಹುಷಾರಿ ಕಾಡಪ್ಲಾರ ನಮಸ್ಕಾರ ರೀ ಕಾಡಪ್ಲಾರ ನೋಡಿದ್ದಿಲ್ರಿ ಅಪ್ಪ ಹಾಗಬಿಟ್ರಿ ಇದೇನೋ ಮಾರಯ್ಯ ನಿನ್ನ ಹಂಗಾಮ ಹೆಚ್ಚಾಗಿ ಸಾಕ್ಲಾಡಕ್ ನಿಂತೈತನ ನಮ್ಮಂತ ಗಂಡಸೂರು ಸಿಕ್ಕ ಹಿಂಗಾಯ್ತಿರಿ ಒಂದು ವೇಳೆ ಈ ಊರಾಗ ಹೆಣ್ಮಕ್ಳು ಸಿಕ್ಕ್ರಿ ಹ್ಯಾಂಗ್ ಆಯ್ತಿರಿ ಅಂತೀನಾಳ ನೋಡ್ರಿ ಕಾಡಪ್ಲಾರ ನಿಮ್ಗ ಹಾಡ್ಬೇಕಂತ ಹಾಡಲ್ರಿ ನಾನು ಏನೋ ಒಂದು ಕೆಟ್ಟ ದೃಷ್ಟಿ ನೋಡಿ ಹೊಂಟಿದ್ನ್ಯಾ ಹೊಡೆದ್ರಿ ಅಂತ ತಪ್ಪಿಲ್ರಿ ಆದ್ರ ಒಂದು ವಿಷಯ ಮಾತ್ರ ನಾನು ಕಣ್ಣಿಗೆ ಬೀಳಲ್ಲ ಅದು ಚಲೋ ಐತ್ರಿ ಪುಣ್ಯ ಐತಿ ನಾನು ರೇ ಸಿದ್ಲಿಂಗ ಏನಿಲ್ಲ ನಿನ್ನ ಮಾತ ನನಗೊಂದು ಅರ್ಥ ಆಗೋಲ್ದು ಇಂಥ ಬೀದ್ಯಾಗ ಅಂತ ದೃಶ್ಯ ಏನ್ ನೋಡಿದ್ಲೆ ನೀನ ಕಾಡಪ್ಪನಾರ ಹೇಳಿ ಬೇಡ್ರಿ ಹೇಳು ಸಾಯ ಮಗನ ಏ ನೋಡ್ರಿ ನಾ ಸುಳ್ಳು ಹೇಳಿದ್ರು ನಿಮ್ಗ ನಾ ಕರೆ ಹೇಳಿದ್ರು ನಿಮ್ಗೆ ಸುಳ್ಳು ಅನಿಸ್ಬೋದು ಬಹುಶಃ ನಿನ್ನ ಮಗಳು ಆ ಸಿಂಗಾರಿ ಸಿದ್ದಮ್ಮನ ಕೂಟಾಗ ಇಲ್ಲೇ ಸಾಲ ಮರ ತಿಮ್ಮಪ್ಪನ್ಯಾಗ ನೋಡ್ರಿ ಕಿಸ್ ಮಾಡಾಕತ್ತಿದ್ರಿ ಅಪ್ಪ ಅಷ್ಟ ಯಾಕ್ರಿ ಇಲ್ಲ ನೋಡ್ರಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಾಕತ್ತಿದ್ರಿ ಇಷ್ಟ ಯಾಕ್ರಿ ಆ ಶಾನಭಾಗ್ ಹೋಟೆಲ್ನ್ಯಾಗ ಸಿಂಗಲ್ ಪುರೆ ತಗೊಂಡು ಈಕಿನ ಬಾಯಾಗವ ಆಕಿನ ಬಾಯಾಗಿವ ಚೀ ನೋಡಬಾರ್ದ್ರಿ ಕಡಪ್ಪನರ ನಿಮ್ಮ ಮಗಳ ಆಟನ ಎಲ್ಲ ನೋಡಿ ನನಗೆ ಕಣ್ಣಾಗ ಸಾಕಾಗೈತೆ ನೋಡ್ರಿ ಕಡಪ್ಪನ ನಿಮ್ಮ ಮಗಳ ಸಾಕ ಯಪ್ಪ ಆಕಿ ವಿಸ್ತಾರವಾಗಿ ಹೇಳ್ಬಾರ್ದು ಮನುಷ್ಯಗೆ ನೋವು ಆಗತ್ತೈತಿ ನನ್ನ ಮಗಳು ಆ ಸಿದ್ಲಿಂಗನ ಕೂಡ ಎಲ್ಲ ಇವಳ ನಾವೆಂತ ಚಲೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟು ಮದುವೆ ಮಾಡ್ಬೇಕಂದ್ರ ಕದ್ದು ಪ್ರೇಮ್ ನಾಟ ನಡ್ಸಾಳ ಆಯ್ಕೆ ಲೇ ತಮ್ಮ ನಂಜುಂಡ ನೀ ಹೇಳೋ ಮಾತು ಕರೆವೈತಿನ್ಲೇ ಕಾಲಾಗ ಯಾವ ಹಾಕೊಂಡ್ರಿ ಸೈಜ್ ತಗೊಂಡು ಯಾರು ಹೊಡ್ರಿ ಮೊದ್ಲಾಕ ಸೈಜ್ ವಾಟ್ ನಾ ಸೈಜ್ ಅಲ್ರಿ ಕಾಡಪ್ಪನಾರ ಸುಳ್ಳು ಹೇಳುದು ನಮ್ಮ ವಂಶದಾಗ ಇಲ್ರಿ ಕಾಡಪ್ಪನಾರ ಅಲ್ರಿ ನಾ ಸುಳ್ಳು ಹೇಳಕ್ಕ ನೀವೇ ನಮ್ಮ ಕಡೆಯಲ್ಲೇನ ಅಲ್ರಿ ಕಾಡಪ್ಪನಾರ ಎಲ್ಲಾರ್ದು ಒಂದ ಮರದಿರ್ತೈತಿ ನಾನು ಇರ್ಲಿ ನಿಮ್ಮ ಮಗಳಿಗೆ ಮತ್ತೇನ್ರ ಕರೆದು ಮುಗದನ ಹಾಕಿದ್ರಿ ಅಂತ ಹೇಳಿನಿ ಇನ್ನು ಮ್ಯಾಗ ನಿಮ್ ಬಿಟ್ಟಿದ್ ನೋಡ್ರಿ ಕಾಡಪ್ಪನಾರ ಲೇ ತಮ್ಮ ನಂಜುಂಡ ನೀನ್ ಯಾವಾಗ ಇಷ್ಟು ತಿತ್ತಿ ಹೇಳಿ ಅಂದ ಮೇಲೆ ಆತು
ನಾಳೆ ನೋಡು ನನ್ನ ಮಗಳ ಸಿಂಗಾರಿ ಕರಡಿ ಆಟ ಹೆಂಗ ಆಡಿಸ್ತೀನಿ ಅಂತ. ಇವಾಗ ನಾನು ಮನೆಗೆ ಹೋಗಿ ಕ್ರಮ ತಗೊಳ್ತೀನಿ. ತಮ್ಮ ಸಿದ್ಲಿಂಗ, ನಾನಿನ್ ಬರ್ಲೇನ? ಅಲ್ರಿ ನಾ ಯಾರತ್ತ ಮಾಡ್ರಿ ಕಿಡ್ಡಿ ಮಗ, ನಾ ಯಾರತ್ತ ಮಾಡ್ರಿ ಕಿಡ್ಡಿ ಮಗ, ನಾನ ಕಿಡ್ಡಿ ಹಚ್ಚಿಬಿಡು ಮಗ ನಾನ. ಇವ್ರ ಸಿದ್ಲಿಂಗ ಈಕಿನ ಸಿಂಗಾರಿ ಪ್ರೇಮ ಕಿಡ್ಡಿ ಹಚ್ಚಿ ಅವ್ರಿಬ್ಬರು ನಡೆಯುವ ನಾ ಮಜಾ ತಗೊಲಿಕ್ರ. ನನ್ನ ಹೆಸರು ಮಿಸ್ಟರ್ ನಂಜುಂಡನೆ. ಕಾಳಿಂಗ ಇದ್ದಕ್ಕಿದ್ದ ಹಾಗೆ ನನ್ನ ಮನೆ ಕಡೆ ಬರಲು ಕಾರಣ? ವಿನಾಕಾರಣ ಮತ್ತೊಬ್ಬರ ಮನೆಗೆ ಹೆಜ್ಜೆ ಇಡುವ ಈ ಕಾಳಿಂಗನ ರೂಢಿಯಲ್ಲಿ ನಿಮ್ಮಲ್ಲಿ ಬಲವಾದ ಕಾರಣವಿದ್ದ ಪ್ರಯುಕ್ತ ನಮ್ಮ ಮನೆ ಪ್ರವೇಶ ಮಾಡಬೇಕಾಯಿತು. ಅರ್ಥವಾಯಿತೆ? ವ್ಯರ್ಥ ಮಾತನಾಡಬೇಡ. ಬಂದ ಸಮಾಚಾರವನ್ನು ಬಿಚ್ಚಿ ಹೇಳು ಮೊದಲ. ಏನೋ ಅರಿಯವರಂತೆ ಮಾತನಾಡುತ್ತಿರುವ ನಿಮ್ಮ ನಾಟಕೀಯತೆ ಚೆನ್ನಾಗಿ ಗೊತ್ತುದನಿಕರೆ. ನಾನು ಬಂದ ವಿಷಯವೆಷ್ಟೇ, 70 ವರ್ಷಗಳ ಕಾಲ ನಮ್ಮ ಆಸ್ತಿ ನಿಮ್ಮ ಕೈವಶದಲ್ಲಿ. ಈಗ ಕಾನೂನಿನ ಪ್ರಕಾರ ಇದು ನಮ್ಮ ಕೈ ಸೇರಬೇಕು. ಕಾನೂನಿನ ಪ್ರಕಾರ ನಮ್ಮ ಆಸ್ತಿಯನ್ನು ನಮಗೆ ಕೊಡುವರೆಂದು ಅಲ್ಲಿ ಕೇಳಿಕೊಳ್ಳಲು ಬಂದರು. ಬಲೆ ಕಾಳಿಂಗ, ಅಂತೂ ಒಳ್ಳೆ ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡು ಬಂದಿರುವೆ. ಆ ಭೂಮಿಯ ವಿಷಯದ ಬಗ್ಗೆ ಏನು ಅರಿಯದ ಮಳ್ಳು ಹುಡುಗ ನೀನು. ಆ ಭೂಮಿ ನಿನ್ನೆಗೆ ಮರುಳಿ ಸಿಗುವ ಸ್ಥಿತಿಯಲ್ಲಿಲ್ಲ. ನಮ್ಮ ಆಸ್ತಿ ನಮ್ಮ ಕೈ ಸೇರುವುದಿಲ್ಲವೇ? ಕಾನೂನು ಪ್ರಕಾರ ನಮ್ಮ ಆಸ್ತಿಯನ್ನು ನಮಗೆ ಬಿಟ್ಟು ಕೊಟ್ಟರೆ ನಷ್ಟಗೆ ಬದುಕುತ್ತೀರಿ.